ಮೈಸೂರು ಕಡೆ ಹೋಗೋಣ, ಸಕಲೇಶಪುರ ಹೋಗೋಣ, ಕೂರ್ಗ್ ಹೋಗ್ಬಿಡೋಣ, ಊಟಿಗೆ ಹೋಗೋಣ, ಈ ಥರದ್ದು ಒಂದಷ್ಟು ಇದೆ ಅಲ್ಲಿ. ಸೊ ಈ ಥರ ಪ್ರವಾಸಕ್ಕೆ ಅಂತ ಹೋದಾಗ ದುರ್ಮರಣ ಆಗಿರೋದು. ಚನ್ನರಾಯಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮದುವೆಗೆ 75% ಸಿದ್ಧತೆ ಆಗಿ ಹೋಗಿತ್ತು. ಬೀದಿ ಬದಿಯಲ್ಲಿ ಚಿತ್ರಾನ್ನ ಮೊಸರನ್ನ ಮಾರಿಕೊಂಡು ಮಗಳನ್ನು ಸಾಕಿದ್ದಿವರು. ತಳ್ಳುಗಾಡಿಯಲ್ಲಿ ಒಂದು ಸಣ್ಣ ಹೋಟೆಲಲ್ಲಿ ಈ ಥರ ಸಣ್ಣ ಪುಟ್ಟ ಅಡುಗೆ ಮಾಡಿಕೊಂಡು ಅದನ್ನೆಲ್ಲ ಮಾರಿ ಮಗಳನ್ನು ಸಾಕಿದ್ದೆ ಸ್ವಾಮಿ, ಇದ್ದು ಮಗಳನ್ನು ಕಳ್ಕೊಂಡು ನಾನು ನೊಂದಿದ್ದೀನಿ ನಾನು ಅಂತ ಹೇಳಿ ಅವ್ರ ತಂದೆ ಮಂಜಪ್ಪ ಒಂದು ಕಡೆ ಕಣ್ಣೀರು ಹಾಕಿದ್ದಾರೆ. ಇಡೀ ರಾಜ್ಯವನ್ನೇ ಒಂದು ಕಡೆ ಈ ಒಂದು ಶೋಕದ ಕಡಲಲ್ಲಿ ಈ ಒಂದು ವಿಚಾರ ಮುಳುಗಿಸ್ಬಿಟ್ಟಿದೆ ರೀ. ಈ ದುರಂತ ಇದೆಯಲ್ಲ, ಇದು ಗೋಕರ್ಣಿಗೆ ಹೋಗ್ತಾ ಇದ್ದವ್ರು ಸತ್ತು ಹೋಗ್ಬಿಟ್ರು ಅಂಥೇಳಿ. ಸೊ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ಬೊಬ್ಬರ ಮನೆಯ ಕಥೆಗಳು ಒಂಥರ ಗೋಳಿನ ಕಥೆಗಳೇ ಇವೆಲ್ಲ. ಮದುವೆ ಸಿದ್ಧತೆಯಲ್ಲಿದ್ದರು, ಒಟ್ಟೊಟ್ಟಿಗೆ ಓದ್ಕೊಂಡಿದ್ದರು, ಟೆಕ್ ಮಾಡ್ಕೊಂಡಿದ್ರು ಅಂದರೆ ಯೋಚನೆ ಮಾಡಿ. ಟೆಕ್ವರೆಗೂ ಅವ್ರು ಓದಿಸಿದ ಮೇಲೆ ಅವ್ರ ಜೀವನ, ಅವ್ರ ಖುಷಿಯಿಂದಿರ್ತಕ್ಕಂಥ ಜೀವನ, ಅವರೊಂದು ಕೆಲಸ ಮಾಡ್ತಿದ್ದಾರೆ, ಒಂದು ಸಂಪಾದನೆ ಮಾಡ್ತಿದ್ದಾರೆ, ಅವ್ರಿಗೊಂದು ಮದುವೆ ಮಾಡಬೇಕು, ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಇಡೀ ಮನೆಯ ಸಂಬಂಧಿಕರ ಕನಸು ಒಂದು ಕಡೆ ಇರುತ್ತೆ. ಅಂಥದ್ರಲ್ಲಿ ಇವರೆಲ್ಲ ಈ ಥರ ಬೀದಿ ಹೆಣೆಗಳಾಗ್ಬಿಡ್ತಾರಲ್ಲ, ಸುಟ್ಟು ಕರಕಲಾಗಿ ನಮ್ಮ ಮಕ್ಕಳು ಯಾರು, ನಮ್ಮ ಮಗಳು ಯಾರು, ನಮ್ಮ ಮಗ ಯಾರು ಗೊತ್ತಾಗದ ಸ್ಥಿತಿಯಲ್ಲಿ ಇವರು ಬಾಡಿ ಸಿಗುತ್ತೆ. ಅದಕ್ಕಿಂತ ಘೋರ ಇದೆಯೇನ್ರಿ. ಎತ್ತಿ ಮುದ್ದಾಡಿ ಬೆಳೆಸಿರ್ತಾರೆ ಮಕ್ಕಳನ್ನು, ಪುಟಾಣಿ ಮಕ್ಕಳಿಂದ ಬೆಳೆಸಿರ್ತಾರೆ, ಕನಸು ಕಂಡಿರ್ತಾರೆ. ತಮಗೆ ಸಾಧ್ಯವಾಗದೇ ಇದ್ದದ್ದನ್ನು ತಮ್ಮ ಮಕ್ಕಳು ಸಾಧಿಸಲಿ ಅಂಥೇಳಿ ತಮ್ಮದೆಲ್ಲವನ್ನು ಧಾರೆ ಎರಿತಾರೆ. ಅಂಥ ಮಕ್ಕಳು ಯಾರು, ನನ್ನ ಮಗಳು ಯಾರು, ನನ್ನ ಮಗ ಯಾರು ಬಾಡಿನೇ ಗೊತ್ತಾಗಲ್ಲ. 3 ದಿನ ಬಿಟ್ಟು ಬನ್ನಿ, 4 ದಿನ ಬಿಟ್ಟು ಬನ್ನಿ, ಪರೀಕ್ಷೆಗಳಾಗಬೇಕು, ನಿಮ್ಮ ಸ್ಯಾಂಪಲ್ ಕೊಡಿ. ಅವ್ರ ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತಾರೆ, DNA ಮ್ಯಾಚ್ ಮಾಡಬೇಕಲ್ಲಿ. ಈ ಥರದ ಗೋಳಿನ ಕಥೆಗಳಿವೆಲ್ಲವೂ ಕೂಡ. ಒಬ್ಬಳೇ ಒಬ್ಬಳು ಮಗಳನ್ನು ಕಳ್ಕೊಂಬಿಟ್ಟೆ ಅಂಥೇಳಿ ತಂದೆ ತಾಯಿ ಇಬ್ಬರು ಅಂದರೆ ಎಲ್ಲರೂ ಅಲ್ಲಿ ಓಡಾಡ್ತಾ ಇದ್ದಾರೆ. ಮಂಜಪ್ಪ ಅವ್ರು ಓಡಾಡ್ತಾ ಇದ್ದಾರೆ ಅಲ್ಲಿ. ಸೊ ಓವರಾಲ್ ಇದೇನಾಗ್ತಿದೆ ಅಂತ ಹೇಳಿದ್ರೆ, ಈ ತರಹದ ವಿಚಾರಗಳಲ್ಲಿ ನಾವು ಪ್ರತಿ ಸಲವೂ ಇದ್ರ ಬಗ್ಗೆ ಕರುಣಾಜನಕವಾಗಿ ನಡ್ಕೊಳ್ತೀವಿ ನಾವೆಲ್ಲರೂ. ಓಕೆ, ತಡೆಯೋಕ್ಕೆ ಏನಾರ ಮಾಡಬೇಕಲ್ಲ. ನೋಡಿ, ಈ ಥರ ಒಂದು ಬಸ್ಸು ಉರಿತಾ ಇದ್ದರೆ ಯಾರನ್ನು ರಕ್ಷಣೆ ಮಾಡ್ಬೋದು? ಆ ಬಸ್ ಉರಿತಾ ಇದೆಯಲ್ಲ, ಯಾರನ್ನು ರಕ್ಷಣೆ ಮಾಡ್ತೀರಿ ಹೇಳಿ ನೋಡೋಣ. ಅಷ್ಟು ಬೇಗ ಅದಕ್ಕೆ ನಾವು ರಕ್ಷಣೆ ಮಾಡುವಂಥ ಯಾವ ವ್ಯವಸ್ಥೆಯಲ್ಲಿದೆ? ಏನು ವ್ಯವಸ್ಥೆ ನಾವು ಮಾಡ್ಕೊಳ್ಬಹುದು? ಹೈವೇಗಳಲ್ಲಿ ಇನ್ನೇನಾದರೂ ಮಾಡಬೇಕಾಗತ್ತಾ ನಾವು? ಸೊ ಇವೆಲ್ಲವೂ ಗಮನಿಸಬೇಕಾಗತ್ತೆ. ನಾವು ಮುಂದಿನ ಸಾವುಗಳನ್ನು ತಡೆಯೋ ದೃಷ್ಟಿಯಿಂದ ಸರ್ಕಾರಗಳು ಯೋಚನೆ ಮಾಡಬೇಕು. ಆ ಥರದ ಒಂದು ಬಸ್ಗಳು ನಮಗೆ ಸಿಗುವಂತಾಗಬೇಕು. ಸರ್, ಈ ಥರ ಪೇರೆಂಟ್ಸ್ಗೆ ಯಾರಿಗೂ ಈ ಥರ ಬರಬಾರ್ದು ಸರ್. ಈ ಥರ ಕಷ್ಟ ಬರಬಾರ್ದು. ಕೈಗೆ ಬಂದ ಮಗಳು ಸತ್ತೋಗೋದು ಅಂದರೆ ಏನು ಸರ್? ಕಷ್ಟಪಟ್ಟು ಓದಿಸಿ ಬೆಳೆಸಿ ಕೆಲಸ ಕೊಡಿಸಿ ಚೆನ್ನಾಗಿ ಬಾಳಿ ಬದುಕೋ ಟೈಮಲ್ಲಿ ಸತ್ತೋಗ್ಬಿಟ್ರೆ ಏನಾಗಬೇಕು ಸರ್? ಮದುವೆ ಇತ್ತು ಏಪ್ರಿಲ್ 28-29ಕ್ಕೆ. ಮದುವೆ ಸಿದ್ಧತೆ 3% ಮದುವೆ ಸಿದ್ಧತೆ ಆಗೈತೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಾಗ ದೇವ್ರಿಗೆ ಹೋಗ್ಬತ್ತೀನಿ ಅಂತ ಹೋಗ್ಬೇಕಾದ್ರೆ ಮಗಳು ಸತ್ತೋದ್ರೆ ಯಾರಿಗೂ ಇಂಥ ಗತಿ ಬರಬಾರ್ದು. ಇಂಥ ಗತಿ ಯಾರಿಗೂ, ಯಾವ ತಂದೆ ತಾಯಿಗೂ ಬರಬಾರ್ದು ಸರ್. ಯಾವ ಶತ್ರುಗಳು ಬರಬಾರ್ದು. ಮಕ್ಕಳುಗಳು ಕಳ್ಕೊಳ್ಳೋದು ಕಷ್ಟ ತುಂಬ. ಸರ್, ಇವಾಗ ನೀವು ಚಿತ್ರದುರ್ಗಕ್ಕೆ ಹೋಗಿ ಬಂದ್ರಿ, ಗುರುತು ಏನಾದರೂ ಸಿಗ್ತಾ? ಏನು ಸಿಗ್ಲಿಲ್ಲ ಸರ್. ಸುಟ್ಟು ಕರ್ಕಲಾಗಿರೋದ್ರಿಂದ ಗೊತ್ತಾಗಿಲ್ಲ. 5-6 ಬಾಡಿ ಇತ್ತು, ಒಂದು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಪ್ರತಿಯೊಬ್ಬರದ್ದು ಎಲ್ಲ ಲೋ ಇದ್ದಾರದು ಎಲ್ಲರದು DNA ಟೆಸ್ಟ್ಗೆ ಬೆಡ್ ಸ್ಯಾಂಪಲ್ ತಗೊಂಡಿದ್ದಾರೆ. ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಒಬ್ಬಳೆ ಮಗನೂ ಎಲ್ಲ ಚೆನ್ನಾಗಿದ್ರು. ಏರಿಯಾದಲ್ಲಿ ಯಾರನ್ನಾರು ವಿಚಾರಿಸಿ ತುಂಬ ಇಂಜಿನಿಯರ್ ಮುಗಿಸಿ ಟೆಕ್ ಮುಗಿಸಿ ಕೆಲಸ ಮಾಡ್ತಿದ್ರು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ. LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ. ಏನು ಮಾಡೋದು? ತಿಂಗಳಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಗೆ ಕೊನೆಯದಾಗಿ ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಶನಿವಾರ ಲ್ಯಾಬಿಗೆ ಕಳಿಸಿದ್ದು ಬರುತ್ತೆ. ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಕೆಂದಿದ್ದು ಇನ್ನು ಫಿಕ್ಸ್.